ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯೋ ಅಂತ ಫೇಸ್ ಕ್ರೀಮ್. ಕೇವಲ ಒಂದೇ ಒಂದು ಹನಿ ಕ್ರೀಮ್ ನಿಮಗೆ ಪಿಗ್ಮೆಂಟೇಷನ್ ಎಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡಿ. ರಾತ್ರಿ ಮಲಗಿ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಫೇಡ್ ಆಗಲಿಲ್ಲ ಅಂದರೆ ನೋಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಅಂತ ಅದ್ಭುತವಾದ ಫೇಸ್ ಕ್ರೀಮ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ನೋಡೋಣ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ತೀನಿ. ನನ್ನ ಸೋಪು ಸುಮಾರಷ್ಟು ಜನಕ್ಕೆ ಸೂಟಾಗಿ ಅದರದ್ದು ರಿಸಲ್ಟ್ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಲವಾರು ರಿಸಲ್ಟು. ಅದರಲ್ಲಿ ಇನ್ನು ಕೆಲವೊಂದು ರಿಸಲ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕೆಲವ್ರಿಗೆ ಒಂದಿನ 2 ದಿನದಲ್ಲಿ ಚೇಂಜಸ್ ಕಾಣಿಸೋದು. ನಮ್ಮ ಮ್ಯಾಮ್ ಒಬ್ಬರಿಗೆ ಸಬ್ಸ್ಕ್ರೈಬರ್ಸ್ ಅವ್ರ ಹೆಸರು ಹೇಳ್ತೀನಿ. ಅವ್ರಿಗೆ ಬೆಳಗ್ಗೆ ರೀಚ್ ಆಗಿದೆ. ಅವ್ರು ಮಧ್ಯಾಹ್ನ ಎಲ್ಲ ಅದನ್ನು ಯೂಸ್ ಮಾಡಿ ಸಂಜೆ ನನಗೆ ರಿವ್ಯೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತೀನಿ. ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಮತ್ತು ಇನ್ನೊಬ್ಬರಿಗೆ ಒಂದಿನ ಆದಮೇಲೆ ತುಂಬ ಚೆನ್ನಾಗಿದೆ ಸೋಪು, ತುಂಬ ಸ್ಕಿನ್ನೆಲ್ಲ ಸಾಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರಾಡಕ್ಟ್ ಬಗ್ಗೆ ಇಷ್ಟೊಳ್ಳೆ ಪಾಸಿಟಿವ್ ಕಮೆಂಟ್ ಕೊಟ್ಟಿರೋ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಮಾರು ಜನಕ್ಕೆ ಡಿಲೇ ಆಗ್ತಿದೆ, ಸಾರಿ ಫಾರ್ ದ್ಯಾಟ್. ಯಾಕಂದರೆ ಏನು ಹೇಳೋದು, ನಾವು ಒಬ್ಬಳೇ ಇಡೋದು ಮಾಡೋಕ್ಕೆ, ಸೊ ಇಟ್ ವಿಲ್ ಟೇಕ್ ಟೈಮ್. ಸುಮಾರಷ್ಟು ಜನಕ್ಕೆ ಆರ್ಡರ್ಸ್ ಇದೆ, ನೆಕ್ಸ್ಟ್ ವೀಕ್ ಡಿಸ್ಪ್ಯಾಚ್ ಮಾಡ್ತೀನಿ. ನೆನ್ನೆ ಒಂದಷ್ಟು ಜನಕ್ಕೆ ಮಾಡಿದ್ದೀನಿ, ಇವತ್ತು ಒಂದಷ್ಟು ಜನಕ್ಕೆ ಆಗುತ್ತೆ. ಮೊನ್ನೆ ಒಂದಷ್ಟು ಜನಕ್ಕೆ ಮಾಡಿದ್ದೀನಿ, ಹಬ್ಬದ ಹಿಂದಿನ ದಿನವೂ ಇದು ಮಾಡಿದ್ದೀನಿ. ಸುಮಾರಷ್ಟು ಆರ್ಡರ್ಸ್ ಹೋಗಿದೆ ಸೋಪ್ದು. ಯೂಸ್ ಮಾಡಿದವರೆಲ್ಲ ಹೇಮಾ ಮಿರಾಕಲ್ಲು ತುಂಬ ಚೆನ್ನಾಗಿದೆ. ಅದು ನಾನು ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋದಲ್ಲೂ ಅಷ್ಟು ಚೆನ್ನಾಗಿರಲ್ಲ. ಅವ್ರು ಕೊಟ್ಟಿರೋ ಫೀಡ್ಬ್ಯಾಕ್ ಎಲ್ಲ ನಿಮ್ಮ ಜೊತೆ ಒಂದು ಸಲ ಸ್ಕ್ರೀನ್ಶಾಟಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಂಬಂದ್ಬಿಡಿ. ಓಕೆ, ನೋಡಿದ್ರಲ್ಲ, ನನ್ನ ವಾಟ್ಸಪ್ ಇದೆ. ದಯವಿಟ್ಟು ಕಾಲ್ ಮಾಡಬೇಡಿ ಫ್ರೆಂಡ್ಸ್. ಸುಮಾರು ಜನ ಕಾಲ್ ಮಾಡ್ತೀರಾ, ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸಪ್ಪಲ್ಲಿ ಹಾಕಿ. ಓಕೆನಾ? ಸೋಪ್ ಬೇಕಿದ್ರೆ ಮಾತ್ರ ಹಾಕ್ಕೊಡಿ. ಬೇರೆ ಪರ್ಸ್ನಲ್ ಎಲ್ಲ ಮಾತಾಡ್ತೀರಾ, ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಇಲ್ಲ. ನನ್ನ ವಾಟ್ಸಪ್ಪಲ್ಲಿ ನಾನು ರೆಸ್ಪಾಂಡ್ ಮಾಡಲ್ಲ ಪರ್ಸ್ನಲ್ ಟಾಕಿಂಗ್ಗೆ. ಓಕೆ, ಸೊ ಎನಿಥಿಂಗ್ ರಿಲೇಟೆಡ್ ಟು ದ ವಿಡಿಯೋ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ, ಯಾರ್ಯಾರು ಸೋಪ್ ಬೇಕು ದಯವಿಟ್ಟು ಈ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ನೋಡಿ ಆರ್ಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಸೋಪ್ ಇಷ್ಟ ಆಯಿತು ಅಂತ ನನಗೆ ತುಂಬ ಖುಷಿ ಆಯಿತು. ಓಕೆನಾ? ಇವತ್ತಿನ ವೀಡಿಯೋ ಹೋಗೋದಾದರೆ ಜಾದು ಮಾಡೋ ಕ್ರೀಮ್. ಸುಮಾರು ಜನ ಹೇಮಾ ಕ್ರೀಮ್ ಹೇಳಿ ಕ್ರೀಮ್ ಮಾಡಿಕೊಡಿ ಅಂತ ಹೇಳ್ತಾರೆ. ನಾನು ಈ ಸೋಪ್ ಬ್ಯುಸಿಲಿ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ, ಇನ್ನು ಕ್ರೀಮ್ ಹೆಲ್ಪ್ ಮಾಡಿಕೊಡೋದು. ಅದಕ್ಕೆ ನಿಮ್ಮ ಜೊತೆ ಈ ಕ್ರೀಮ್ನ ಶೇರ್ ಮಾಡಿದ್ದೀನಿ. ಇದು ಮಾರ್ನಿಂಗ್ ಕ್ರೀಮ್. ಓಕೆ, ನೀವು ಹಚ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸೂರ್ಯನ ಕಿರಣಗಳು ತಾಕಿದ್ರೆ ಏನೂ ಆಗೋಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಪ್ರಿಯ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಕಂಟೆಂಟ್ ಇಷ್ಟ ಆದಲ್ಲಿ, ನಾನು ಇಷ್ಟ ಆದಲ್ಲಿ ಹೈಪ್ ಮಾಡೋಕ್ಕೆ ಮರಿಬೇಡಿ. ಯಾಕೆ ಅಂದರೆ ನನ್ನ ಸೋಪಿನ ಜಾದು ಆ ಥರ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ನೋಡಿ, ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ. ಇವಾಗ ಹೇಮಾ ನಮ್ಗೆ ಆಗೆಲ್ಲ ಮಾಡಿಕೊಡು ಅನ್ನೋರಿಗೆ ಮಾತ್ರ ನಾನು ಮಾಡಿಕೊಡ್ತೀನಿ. ಅದು ಲೇಟ್ ಆಗುತ್ತೆ, ತಡವಾಗುತ್ತೆ. ಅದಕ್ಕೆ ನಿಮಗೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ, ಯಾರ್ಯಾರು ಬೇಕೋ ಮಾಡ್ಕೊಂಬಿಡಿ ಅದಕ್ಕೆ ಮುಂಚೆ ಅಂತ. ಓಕೆ, ಇದು ತುಂಬ ತಡ ಆಗುತ್ತೆ ನಾನು ಕ್ರೀಮ್ಸ್ ಮಾಡೋಕ್ಕೆ, ಯಾಕಂದರೆ ನನ್ನ ಸೋಪ್ ಆರ್ಡರ್ಸೇ ಅಷ್ಟಿದೆ ಇನ್ನು. ಓಕೆ, ಸೊ ಈ ಅದ್ಭುತವಾದ ಕ್ರೀಮ್ನ ನಂಬರ್ 1 ಇದರಲ್ಲಿ ಏನು ಉಪಯೋಗಿಸಿದ್ದೀನಿ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ. ಇದರಲ್ಲಿ ನಾವು ಉಪಯೋಗಿಸಿದ್ರು ಹಸಿರು ಕಲರ್ ಕ್ರೀಮು, ಹಸಿರು ಕಲರ್ ಪದಾರ್ಥ ಉಪಯೋಗಿಸಿದ್ದೀನಿ. ಬಟ್ ನೋಡಿ, ನಮ್ಮ ಕ್ರೀಮ್ ಎಲ್ಲೋ ಬಂದಿದೆ, ಮಸ್ಟರ್ಡ್ ಎಲ್ಲೋ ಬಂದಿದೆ. ಅದು ಹೆಂಗೆ ಅನ್ನೋದೇ ಜಾದು ಇವತ್ತು ಹಾಕಿರೋ ಪ್ರಾಡಕ್ಟು. ಓಕೆನಾ? ಇದನ್ನು ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬನ್ನಿ. ಅದೇ ಪ್ರಾಡಕ್ಟ್ ತೊಗೊಳ್ಳಿ, ಅದೇ ಕಂಪನಿಗೆ ತೊಗೊಳ್ಳಿ. ನಾನೇನು ಅದರದ್ದು ಮಾರ್ಕೆಟಿಂಗ್ ಮಾಡ್ತಿಲ್ಲ, ನಾವು ಅದೇ ಯೂಸ್ ಮಾಡ್ತಿರೋದು. ಈ ಫೆಬ್ರವರಿ ಬಂದರೆ 1 ವರ್ಷ ಆಯಿತು. ಫೈನ್. ಇದನ್ನು ಯಾವ ರೀತಿ ಮಾಡಿದೆ ಈ ಕ್ರೀಮ್ನ, ಡೇ ಕ್ರೀಮ್ ಫಾರ್ ಪಿಗ್ಮೆಂಟೇಷನ್ನ ಒಂದು ಸಲ ನೋಡ್ಕೊಂಬಂದ್ಬಿಡಿ. ನಾನು ಸುಮಾರು 1 ಕೈ ಮುಷ್ಟಿಯಷ್ಟು ಬೇವಿನ ಎಲೆನ ತೊಳೆದಿಟ್ಕೊಂಡಿದ್ದೀನಿ, ಕುಡಿಯೋ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಓಕೆ, ಕುಡಿಯೋ ನೀರಲ್ಲಿ ತೊಳೆದು ಒಂದು 10 ನಿಮಿಷ ಅದನ್ನು ಡ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ಟೆಪ್ ನಂಬರ್ 1, ಯಾಕೆ ಹೇಮಾ ಬೇವಿನ ಎಲೆ? ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್. ಆಯಿತಾ? ಪಿಗ್ಮೆಂಟೇಷನ್ ತೆಗೆಯೋ ಎನ್ಸೈಮ್ ಇದೆ ಇದರಲ್ಲಿ. ಅಂದರೆ ನಮಗೆ ಮೆಲಸ್ಮಾ ಪ್ರೊಡಕ್ಷನ್ ಆಗುತ್ತೆ ಫೇಸಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಕಪ್ಪಾಗೋದು. ಅದು ಮೆಲಸ್ಮಾ ಪ್ರೊಡಕ್ಷನ್ ಜಾಸ್ತಿ ಆದಾಗ ಬಂಗು ಫುಲ್ ಮುಖಕ್ಕೆ ಸ್ಪ್ರೆಡ್ ಆಗುತ್ತೆ. ಸೊ ಬಂಗು ಫುಲ್ ಮುಖಕ್ಕೆ ಸ್ಪ್ರೆಡ್ ಆದಾಗ ಏನು ರೆಮಿಡಿ, ಏನು ಕ್ರೀಮು? ಪಿಗ್ಮೆಂಟೇಷನ್ ಇರೋರು ಯಾವ ಕ್ರೀಮ್ ಹಚ್ಚಬೇಕು? ಡಿಪೆಂಡ್ ಆನ್ ದಿ ಸ್ಕಿನ್ ಟೈಪ್ ಆ್ಯಂಡ್ ಟೈಪ್ ಆಫ್ ಪಿಗ್ಮೆಂಟೇಷನ್. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫಸ್ಟ್ ಸ್ಟೆಪ್ ನಂಬರ್ 1, ಇದನ್ನು ಒಂದು 10 ನಿಮಿಷ ಕುಡಿಯೋ ನೀರಲ್ಲಿ ನೆನೆ ಹಾಕ್ಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳಿ. ಸ್ಟೆಪ್ ನಂಬರ್ 2 ಹೇಳ್ತೀನಿ. ಈಗ ಇದಕ್ಕೆ ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಹಾಕ್ತಾ ಇರೋದಲ್ಲ, ನೆನೆಸ್ತಾ ಇದ್ದೀನಿ. ನಿಮಗೆ ಕ್ರೀಮ್ ಅಂತ ಹೇಳಿದ್ನಲ್ಲ, ಸೊ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನೇ ಮಾಡ್ತಾ ಇರೋದು. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟ್ರಿ ಪಿಗ್ಮೆಂಟೇಷನ್ಗೆ ರಾಮಬಾಣವರ ಫೇಸ್ ಕ್ರೀಮ್. ಸುಮಾರು ಜನ ಹೇಮಾ ಫೇಸ್ ಕ್ರೀಮ್ ಅಂತ ಕೇಳ್ತಿದ್ದೀರಲ್ಲ. ಸೊ ನೋ ಸೈಡ್ ಎಫೆಕ್ಟ್ಸ್. ಸುಮಾರು ಒಂದು 2 ಚಮಚ ಹಾಕಿದ್ದೀನಿ ರೋಸ್ ವಾಟರ್.
ಯಾವ ಬ್ರ್ಯಾಂಡಾದರೂ ತೊಗೊಳ್ಳಿ. ನನ್ನ ಹತ್ರ ಇರೋದು ಆಯುರ್ವೇದ ಬ್ರ್ಯಾಂಡ್ ತೊಗೊಂಡೆ. ಓಕೆನಾ. ಸೊ ಇದನ್ನು ಸೋಪ್ ಮಾಡಿ ಇಟ್ಬಿಡಿ ಚೆನ್ನಾಗಿ, ಏನು ಟಚ್ ಮಾಡಬೇಡಿ ಒಂದು 10 ನಿಮಿಷ. ಥರ ಮಿಕ್ಸಿ ಹಾಕಿದ್ರೆ ಮಿಕ್ಸಿ ಎಲ್ಲ ಕಹಿ ಬಿದ್ದುಬಿಡುತ್ತೆ ನಿಮಗೆ ಅಲ್ವಾ. ಸೊ ಇದನ್ನು ತಗೊಂಡು ಇದು ರಸ ತಗೊಳ್ಬೇಕು. ಓಕೆ, ಚೆನ್ನಾಗಿ ಇದನ್ನು ಕ್ರಷ್ ಮಾಡ್ಕೊಳ್ತೀನಿ. ಈಗ ಇದನ್ನು ನೋಡಿ, ರೋಸ್ ವಾಟ್ರ್ ಕಂಪ್ಲೀಟಾಗಿ ಅಬ್ಸರ್ವ್ ಆಗಿತ್ತು ಆಯಿತಾ. ಅದಕ್ಕೆ 10 ನಿಮಿಷ ಬಿಡಿ ಅಂತ ಹೇಳಿದ್ದು. ನೀವು ಬೇಕಾದರೆ ಅದನ್ನು ಇದು ಮಾಡ್ಬೋದು, ಕಟ್ ಮಾಡಬೇಕಾದ್ರೂ ಹಾಕ್ಬೋದು. ನೋಡಿ, ಬರೀ ರಸ ಬೇಕು, ನೋಡ್ತಾ ಎಕ್ಸ್ಟ್ರಾಕ್ಟ್ ಆಯಿತಾ. ಎಕ್ಸ್ಟ್ರಾಕ್ಟ್ ಇದ್ದರೂ ನಾನು ಎತ್ಬಿಡ್ತೀನಿ, ಅದನ್ನು ಇಡಲ್ಲ. ಓಕೆ, ಬರೀ ಅದರದ್ದು ರಸ ಬೇಕು. ಫೈನ್ ಆಯಿತಾ. ನೋಡಿ, ತಿಳಿ ರಸ ಇದೆ. ಇದನ್ನು ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಎಷ್ಟು ಬಂದಿದೆ ಇಲ್ಲಿ? ಒಂದು ಅರ್ಧ ಚಮಚ ಬಂದಿದೆ ರಸ. ಫೈನ್. ಈಗೇನು ಮಾಡಬೇಕು, ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಟ್ರಾನ್ಸ್ಪರೆಂಟ್ ಆಗಿರಲಿ ಅಲೋವೆರಾ ಜೆಲ್ಲು, ಬೇರೆ ಯಾವುದು ಮಿಕ್ಸ್ ಮಾಡಿರೋದು ಬೇಡ. ಅದಕ್ಕೆ ಏನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬಬಲ್ಸ್ ಇದೆ. ನಿಮಗೆ ಕಂಪ್ಲೀಟ್ ಅದು ಪೇಸ್ಟ್ ಇಟ್ಟು ಬರಬೇಕದು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಳ್ಳೋಣ. ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಡ್ಬೋದು, ನೋ ಇಶ್ಯೂಸ್. ಸೊ 2 to 3 ಮಿನಿಟ್ಸ್ ಆಗುತ್ತೆ ನೋಡಿ, ಈ ಥರ. ಓಕೆ, ಬಂಗ್ನ ಬುಡದಿಂದ ತೆಗೆಯುವಂಥ ಅದ್ಭುತವಾದ ಪೌಡ್ರ್ ಇದು. ಎಟ್ ಅಗೇನ್ ಇದು ನಾವು ಹೇಳಿದ ಬ್ರ್ಯಾಂಡೇ ತೊಗೊಂಡಾಗ ನಿಮ್ಗೆ ಯೂಸ್ ಆಗುತ್ತೆ. ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನಮ್ಗೆ ಗೊತ್ತಿಲ್ಲ. ಇದರಲ್ಲೇ ಸುಮಾರು ಜನಕ್ಕೆ ವಾಸಿಯಾಗಿರೋದು, ನನಗೂ ವಾಸಿಯಾಗಿರೋದು ಇದೇ ಕಸ್ತೂರಿ ಅರಿಶಿಣದಿಂದ. ಆ ನಿಟ್ಟಿನಲ್ಲಿ ಇದನ್ನು ಒಂದು 1/4 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ಎಟ್ ಅಗೇನ್ ಇಲ್ಲಿ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಓಕೆ, ಅದು ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಇದನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಮಗೆ ಗ್ರೀನ್ ಕಲರ್ ಇದ್ದಿದ್ದು ಓಕೆ, ಯೆಲ್ಲೋ ಕಲರ್ ಆಯ್ತೀವಿ. ಸೊ ಇದನ್ನು ಎಷ್ಟು ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಫೈನ್. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಇದನ್ನು ಫ್ರಿಜ್ಜಲ್ಲೇ ಇಡಬೇಕಾ? ಡೆಫಿನೆಟಾಗಿ ಫ್ರಿಜ್ಜಲ್ಲಿ ಇಡೋಂಗಿಲ್ಲ. ಮುಖ ಎಲ್ಲೋ ಆಗುತ್ತಾ? ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮುಖ ಎಲ್ಲ ಆಗುತ್ತಾ ಅಂತ. ಸೊ ಕ್ರೀಮ್ ಎಷ್ಟು ಹಚ್ತೀರಾ? ಚೂರು ಅಲ್ವಾ. ನಾನು ಸ್ವಲ್ಪ ಜಾಸ್ತಿನೇ ಹಚ್ಚಿದೆ, ಯಾಕಂದರೆ ನಿಮ್ಗೆ ಡೌಟ್ ಇರಬಾರ್ದಲ್ಲ ಮುಖ ಎಲ್ಲ ಆಗುತ್ತಾ ಅಂತ. ಆಮೇಲೆ ನನಗೆ ಒಂದು 4-5 ಕಂಟಿನ್ಯೂಸ್ ರಿಕ್ವೆಸ್ಟ್ ಬಂದಿತ್ತು ವಾಟ್ಸಪ್ಪಲ್ಲಿ, ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಹೇಳ್ಕೊಡಿ ಹೇಮಾ ಅಂತ. ಅಫ್ಕೋರ್ಸ್ ಎಸ್, ನಾನು ಅದೇ ಕುಡಿತಿರೋದು. ಇಲ್ಲದ್ರೆ ಇಷ್ಟು ಕಲರ್ ಬರೋಕ್ಕೆ ಸಾಧ್ಯನಾ ಹೇಳಿ? ಅಷ್ಟೆ, ಮುಖ ಎಲ್ಲೂ ಆಗಲಿಲ್ಲ, ಇನ್ನೂ ಶೈನಿಂಗ್ ಬಂತು ಅಲ್ವಾ. ಓಕೆ, ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಮುಲತಿ ಪೌಡರ್ ಸೂಟ್ ಆದವ್ರು ಮಾತ್ರ ಮುಲತಿ ಸೋಪ್ ತಗೊಳ್ಳಿ. ಎಲ್ಲರೂ ಆರ್ಡ್ರ್ ಮಾಡಿ ದುಡ್ಡು ವೇಸ್ಟ್ ಮಾಡಿಬಿಡಿ, ಈಗಲೇ ಹೇಳ್ಬಿಡ್ತೀನಿ. ಸೊ ಮುಲತಿ ಪೌಡರ್ ನಿಮ್ಗೆ ಸೂಟ್ ಆದರೆ ಮಾತ್ರ ವಾಟ್ಸಪ್ ಮಾಡಿ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ? ನಿಮ್ಗೆ ಮುಲತಿ ಆಗದೆ ಇದ್ರೆ ತೊಗೊಂಡು ಏನು ಮಾಡ್ಕೊಳ್ತೀರಾ ಅಲ್ವಾ. ಅಷ್ಟೇ, ಇನ್ನೊಂದು ಸ್ವಲ್ಪ ಹಾಕ್ಬಿಡೋಣ. ದಿಸ್ ಇಸ್ ಮಾರ್ನಿಂಗ್ ಕ್ರೀಮ್ ಫಾರ್ ಪಿಗ್ಮೆಂಟೇಷನ್ ಆಯಿತಾ. ಕೈ, ಮುಖ, ಕತ್ತು, ಬೆನ್ನು ನೋಡಿ. ಓಕೆ, ಸೊ ತುಂಬ ಸಿಂಪಲ್ ಆಗಿರೋ ಕ್ರೀಮು, ಜಾಸ್ತಿ ಖರ್ಚೇ ಇಲ್ಲ. 2-3 ಪದಾರ್ಥ. ಬೇವಿನ ಎಲೆ ನಿಮಗೆ ಧಾರಾಳವಾಗಿ ಸಿಗುತ್ತೆ. ನಿರ್ಮಲ್ ಕಸ್ತೂರಿ ಅರಿಶಿಣ ಧಾರಾಳವಾಗಿ ಸಿಗುತ್ತೆ. ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. ಇನ್ನೇನು ಬೇಕು ಧಾರಾಳವಾಗಿ ತೊಗೊಳ್ಳಿ. ಸೆಂಟೆಡ್ ಅಲೋವೆರಾ ಜೆಲ್ ಸ್ಕಿನ್ಗೆ ಯೂಸ್ ಮಾಡಲೇಬೇಡಿ. ಅಲೋವೆರಾ ಜೆಲ್ ದಯವಿಟ್ಟು ಯೂಸ್ ಮಾಡಬೇಡಿ, ತುಂಬ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಸ್ಕಿನ್ಗೆ. ಟ್ರಾನ್ಸ್ಪರೆಂಟ್ ತೊಗೊಳ್ಳಿ. ಆ್ಯಕ್ಚುಲಿ ಅಲೋವೆರಾ ಜೆಲ್ ವೈಟು, ಅವ್ರೇನೋ ಮಿಕ್ಸ್ ಮಾಡಿ ಕಲರ್ ಮಾಡಿ ಗ್ರೀನ್ ಮಾಡಿರ್ತಾರೆ ನಿಮಗೆ ಅಲ್ವಾ.
ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ತುಂಬ ಜನ ಕ್ರೀಮ್ಸ್ ಕೇಳ್ತಿದ್ರಲ್ಲ, ಪಿಗ್ಮೆಂಟೇಷನ್ ಕ್ರೀಮು. ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಎಷ್ಟು 30 ರೂಪಾಯಿ ಕಸ್ತೂರಿ ಅರಿಶಿನ, ಆಲ್ ಓವರ್ ಜೆಲ್ ಒಂದು 50 ರೂಪಾಯಿ, 100 ರೂಪಾಯಿಗೆ ಅಚ್ಚುಕಟ್ಟಾದ ಕ್ರೀಮ್ ರೆಡಿ ಮಾಡಿ ಇಟ್ಕೊಳ್ಬೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನನ್ನ ಸೋಪ್ಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದಕ್ಕೆ ನಾನು ಅಭಾರಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬರ್ತಿದೆ. ಒಂದಿಂದಲೇ ಅಂದರೆ 7 ಅವರು ಮತ್ತು ಒಂದಿಂದಲೇ ಸುಮಾರು ಜನ ರಿಸಲ್ಟ್ ನೋಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಅವ್ರದ್ದೆಲ್ಲ ಸ್ಕ್ರೀನ್ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿದ್ದೀರಲ್ವ. ಸ್ಕ್ರೀನ್ಶಾಟ್ ನೋಡಿದರೆ ನಿಮ್ಗೆ ಯಾರ್ಯಾರಿಗೆ ಬೇಕು ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿ. ಬಟ್ ಲೇಟ್ ಆಗುತ್ತೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಏನೂ ಹಾಕಿಲ್ಲ, ನಿಮ್ಮ ಎದುರಿಗೆ ಹಾಕಿರೋ ಕ್ರೀಮು. ಓಕೆ, ಶೈನಿಂಗ್ ನೋಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನೇನು ಮಾಡಬೇಕು ಅಂತ. ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.